ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚುವಲ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಜಮೀನು 3 ಎಕರೆ 20 ಗುಂಟೆ ಮಾರುವಂಥ ಜಮೀನು. ವಿಲೇಜಿಂದ ಇಲ್ಲಿಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಇದು ನಕಾಶೆ ರೋಡು. ಇನ್ನು ಈ ಜಮೀನಲ್ಲಿ ನನಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಇದು ಚಳ್ಳಕೆರೆಗೆ 20 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಈ ಜಮೀನಿಂದ ಬೈಪಾಸ್ಗೆ 8 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ನಿಮಗೆ ಚಳ್ಳಕೆರೆಯಿಂದ ಈ ಕಡೆ ಅಂದರೆ ಸಾಣಿಕೆರೆ ಕಡೆನೇ ಬೈಪಾಸ್ ಅಟ್ಯಾಚ್ ಆಗೋದು ಈ ಜಮೀನಿಂದ. ಅಲ್ಲಿಂದ ನಿಮಗೆ 8 ಕಿಲೋಮೀಟ್ರ್ ಆಗುತ್ತೆ, 8-10 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಚಳ್ಳಕೆರೆಗೆ 20 ಕಿಲೋಮೀಟ್ರ್ ಆಗುತ್ತೆ. ಚಿತ್ರದುರ್ಗಕ್ಕೆ 50 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 220 ಕಿಲೋಮೀಟ್ರ್ ಆಗುತ್ತೆ. ಇದು 3 ಎಕರೆ 20 ಗುಂಟೆ ಮಾರುವಂಥ ಜಮೀನು, ನೀರಾವರಿ ಜಮೀನು. ಒಂದು ಬೋರ್ ಇದೆ, ತುಂಬ ಒಂದು TC ಇದೆ. ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ನೀರು ಮಾತ್ರ ತುಂಬ ಚೆನ್ನಾಗಿದೆ, ವೇದವತಿ ನದಿಗೆ ಹತ್ರ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನೀರಿನ ವಿಚಾರ ಹೇಳಬೇಕಾದ್ರೆ ನೀರು ತುಂಬ ಚೆನ್ನಾಗಿದೆ ಅಂತ, ಅಂದರೆ ವೇದವತಿ ನದಿ ಅಟ್ಯಾಚ್ ಇರೋದ್ರಿಂದ ಹೇಳ್ತೀನಿ ಮಾತು. ಪ್ರತಿಯೊಬ್ಬರಿಗೂ ಗೊತ್ತಿದೆ, ಕರ್ನಾಟಕದಲ್ಲಿ ಚಿತ್ರದುರ್ಗ ಭಾಗ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ. ನಾನು ನೀರು ಚೆನ್ನಾಗಿದೆ ಅಂದ ತಕ್ಷಣ 100% ವಾಟರ್ ಸಪೋರ್ಟು ಅವೆಲ್ಲ ಅಲ್ಲ. ಭಾಳ ಜನ ಕೆಲವರು ಮೆಸೇಜ್ ಮಾಡಿದ್ದಾರೆ, ಈ ಕಡೆ ನೀರಿನ ಸೋರ್ಸ್ ಕಮ್ಮಿ ಇದೆ. ಹೌದು, ಇಲ್ಲ ಅಂತ ಯಾರು ಹೇಳಿದ್ರು? ಯಾರೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ. ಆದರೆ ಮಾರಿಕಣಿವೆ ತುಂಬಿದಾಗಲಿದ್ದ ಈ ಕಡೆ ನೀರಿಂದು ಸಮಸ್ಯೆ ಇಲ್ಲ, ಅದನ್ನು ಆಧಾರವಾಗಿ ಇಟ್ಕೊಂಡು ಹೇಳ್ಬೋದು. ಅದು ಬಿಟ್ಟರೆ ಇದೇ ಜಮೀನಲ್ಲಿ ಒಂದು ಬೋರಲ್ಲಿ 3 ಇಂಚ್ ನೀರು ಬರುತ್ತೆ. ಯಾವುದೇ ನೀವು ಒಂದು ಸರಿ ಚೆಕ್ ಮಾಡಿ ಈ ಜಮೀನು ಖರೀದಿಸುವಂಥ ಇದಕ್ಕೆ ಹೋಗಿ ಅಂತ ಹೇಳ್ತಾ, ಇನ್ನು 3 ಎಕರೆ 20 ಗುಂಟೆ ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನಾನು. ಪ್ಯೂರ್ ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ ಮಣ್ಣು, ನೀವು ನೋಡ್ತಾ ಇದ್ದೀರಾ. ಪ್ಯೂರ್ ರೆಡ್ ಸಾಯಿಲ್. ವಿಲೇಜಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ತಾರೋಡಿಂದನೂ 1.5 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ವಿಲೇಜ್ಗೆ 1.5, ತಾರೋಡಿಗೆ 1.5. ನಕಾಶೆ ರೋಡು, ಯಾವುದೇ ರೀತಿ ದಾರಿಯ ಸಮಸ್ಯೆ ಅಂತೂ ಇಲ್ಲ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ. ನೀರಿನ ಸ್ಥಿತಿ ಇಲ್ಲಿ ಚೆನ್ನಾಗಿದೆ. ನೀವು ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಪರಿಶೀಲನೆ ಮಾಡಿ. ಆ ಹೈ ಟೆನ್ಷನ್ ಅಂತೂ ಈ ಜಮೀನಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಎಲ್ಲ ವಿಚಾರ ಹೇಳಿರ್ತೀನಿ, ಆದರೆ ನೀವು ಸ್ಥಳಕ್ಕೆ ಬಂದಾಗ ಪರಿಶೀಲನೆ ಮಾಡಿ. ನೀರಿನ ಸೋರ್ಸ್ ಇದೆಯಾ ಇಲ್ವಾ ಎಲ್ಲವನ್ನು ತಿಳ್ಕೊಂಡು ಹೋಗಿ ಖರೀದಿಸುವ ಪ್ರಯತ್ನ ಪಡಿ. ಇನ್ನು ಈ ಜಮೀನು 3 ಎಕರೆ 20 ಗುಂಟೆ ತುಂಬ ಚೆನ್ನಾಗಿದೆ. ಇದು ST ಪ್ರಾಪರ್ಟಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಜನರಲ್ ಆದರೆ ಜನರಲ್ಲು, ST ಆದರೆ ST ಪಿತ್ರಾರ್ಜಿತ. ಎಲ್ಲ ದಾಖಲೆಗಳು ರೆಡಿ ಇದ್ದಾವೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮಗೇನಾದರೂ ST ಪ್ರಾಪರ್ಟಿ ಆದರೂ ಪರವಾಗಿಲ್ಲ ಅನ್ನೋಂಥವ್ರು ಈ ಕಡೆ ಗಮನ ಹರಿಸ್ಬೋದು. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್, ತುಂಬ ಚೆನ್ನಾಗಿದೆ ಮಣ್ಣು ಕೂಡ. ನಿಮಗೆ ಬೇಕಾದರೆ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಜೊತೆಗೆ ಈ ಜಮೀನಿನ ಬೆಲೆ 1 ಎಕರೆ, ಈ ಜಮೀನಿಗೆ ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 13ರಿಂದ 14 ಲಕ್ಷ ಹೇಳ್ತಾರೆ. ಒಂದು ಬೋರ್ ಇದೆ, ಒಂದು TC ಇದೆ. ಒಂದು ಬೋರಲ್ಲಿ 3 ಇಂಚ್ ನೀರು ಬರುತ್ತೆ, ನೀರಿಗಂತೂ ಸಮಸ್ಯೆ ಇಲ್ಲ. 1 ಎಕರೆ 13ರಿಂದ 14 ಲಕ್ಷ ಹೇಳ್ತಾರೆ. ನೇರವಾಗಿ ಓನರ್ ಇರ್ತಾನೆ, ನೀವು ಸ್ಥಳಕ್ಕೆ ಬಂದಾಗ ಪರಿಶೀಲನೆ ಮಾಡ್ಕೋಬೋದು ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡಿದ್ದೀರ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತು.